ಜಾತ್ರಾ ಮಹೋತ್ಸವ ಅಂತಂದ್ರೆ ಯಾರಿಗಿಷ್ಟ ಇಲ್ಲಿ ಅದರಲ್ಲೂ ದಕ್ಷಿಣ ಕಾಶಿ ಕೃಷ್ಣಾ ನದಿ ತೀರದಲ್ಲಿರುವಂತಹ ಈ ತಿಂಥಣಿ ಜಾತ್ರೆಯಲ್ಲಿ ಎಷ್ಟೋ ಜನ ಸಹಸ್ರಾರು ಭಕ್ತರು ಕೂಡ ಭಾಗವಹಿಸ್ತಾರೆ. ಆದ್ರೆ ಈಗ ಮೌನೇಶ್ವರ ಜಾತ್ರೆಯಲ್ಲಿ ದಮ್ಮರೋ ದಮ್ ಅಂತ ದಮ್ ಹಿಡಿತಾ ಇದ್ದಾರೆ. ದಕ್ಷಿಣ ಕಾಶಿ ಕೃಷ್ಣಾ ನದಿ ತೀರದಲ್ಲಿರುವಂತಹ ತಿಂಥಣಿ ಜಾತ್ರಾ ಮಹೋತ್ಸವದಲ್ಲಿ ಸಾಧು ಸಂತರ ಗಾಂಜಾ ಗಮ್ಮತ್ತಿದೆ. ಕೈಲಾಸ ಕಟ್ಟೆಯಲ್ಲಿ ಸಾಧುಗಳ ಸಮಾಗಮ, ಬೆಂದಾಸಾಗಿ ಮಧ್ಯ ಗಾಂಜಾ ಮತ್ನಲ್ಲಿ ತೇಲಾಟ. ಮೌನೇಶ್ವರ ಜಾತ್ರೆಯಲ್ಲಿ ದಮ್ ಮಾರೋ ದಮ್ ಅಂತ ಸಾಧು ಸಂತರು ದಮ್ ಹೊಡಿತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಏನು ದಕ್ಷಿಣ ಕಾಶಿ ಕೃಷ್ಣಾ ನದಿ ತೀರದಲ್ಲಿರುವಂತಹ ತಿಂಥಣಿ ಮೌನೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಈ ಸಾಧು ಸಂತರು ಗಾಂಜದ ಗಮ್ಮತ್ನಲ್ಲಿ ತೇಲಾಡ್ತಾ ಇದ್ದಾರೆ. ಕೈಲಾಸ ಕಟ್ಟೆಯಲ್ಲಿ ಸಾಧುಗಳು ಸಮಾಗಮವಾಗಿ ದಮ್ ಹೊಡಿತಾ ಇದ್ದಾರೆ. ಅಂದ್ರೆ ಇನ್ಯಾವುದೇ ತೊಂದರೆ ಇಲ್ಲ, ಯಾರದು ಯೋಚನೆ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ. ಆದ್ರೆ ಗಾಂಜಾ ಅಂತ ತಗೊಂಡು ದಮ್ಮರೆ ದಮ್ ಅಂತ ಗಮ್ಮತ್ನಲ್ಲಿ ಆರಾಮಾಗಿ ಎಲ್ಲವನ್ನ ಬಿಟ್ಟು ಕೈಲಾಸದಲ್ಲಿ ತೇಲಾಡ್ತಿರುವ ರೀತಿಯಲ್ಲಿ ಸಾಧುಗಳ ಸಮಾಗಮ ದಮ್ ನಡೀತಾ ಇದೆ. ಇನ್ನು ಬಿಂದಾಸಾಗಿ ಮಧ್ಯ ಗಾಂಜವನ್ನ ಸೇವಿಸ್ತಾ ಇದ್ದಾರೆ. ಈ ಮತ್ನಲ್ಲಿ ತೇಲಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಬಹುಮುಖ್ಯವಾಗಿ ಮೌನೇಶ್ವರ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸ್ತಾರೆ. ಯಾಕಂದ್ರೆ ಅಲ್ಲಿನ ವಿಶಿಷ್ಟತೆಯೇ ಆಗಿದೆ. ನಂಬಿದವರನ್ನ ಬಿಡೋದಿಲ್ಲ ಕೈ ಅನ್ನೋದು ಅಲ್ಲಿನ ಜನರು ಕೂಡ ಅದನ್ನ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ. ಅಂತಹ ಈ ಒಂದು ಸನ್ನಿಧಾನದಲ್ಲಿ ಯಾರ್ಯಾಕೋತು ನಿನಗೆ ನಾ ಕೈಲಾಸ ಅಂಗೈಗೆ ಕೈಲಾಸ ತೋರಿಸ್ತಾರೆ. ಮೇನ್ ವಿಶೇಷ ಇಲ್ಲಿ ಮೌನೇಶ್ವರ ಸಾಧುಗಳು, ನಾಗ ಸಾಧುಗಳು ಅವ್ರು ಬರ್ತಾರೆ. ಈ ಸಾಧುದು ಅದ್ರಿ ಇದು ಕೈಲಾಸ ಕಟ್ಟಿದ್ರು ಸಾಧುಗಳು ಕಟ್ಟಿರಿ. ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಈ ಭಾಗದಿಂದ ಸಾಧು ಸಂತರು ಬರ್ತಾರೆ. ಈ ಸಾಧು ಸಂತರು ಬಹಳ ಒಂದು ನಾಗ ಸಾಧುಗಳು ಇರ್ತಾರ ಮತ್ತು ಕಠೋರವಾದಿ ಇರ್ತಕ್ಕಂಥ ಸಾಧುಗಳಿದ್ದಾರೆ. ಆ ಸಾಧುಗಳಿಗೆ ಭಕ್ತಾದಿಗಳು ಕೊಡ್ತಕ್ಕಂಥ ಗಾಂಜಾವನ್ನು ತೆಗೆದುಕೊಂಡು ಅದನ್ನು ಸೇವನೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿದೆ ಇಲ್ಲಿ. ಆಂಧ್ರ